ಮೈಕ್ರೋಫೈನ್ಸ್ನ ಕಿರುಕುಳಕ್ಕೆ ರಾಜ್ಯ ಸರ್ಕಾರಕ್ಕೆ ತಳಮಳ ಹೆಚ್ಚಾಗಿದೆ. ನ್ಯೂಸ್ ಫಸ್ಟ್ ನಿರಂತರ ವರದಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ಸರ್ಕಾರ ಸಿದ್ಧವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಬಿಲ್ ಬಗ್ಗೆ ಸಿಎಂ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಿಲ್ನ ಬಗ್ಗೆ ಸಂಪುಟದ ಒಪ್ಪಿಗೆ ಪಡೆಯಲಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ. ಸುಗ್ರೀವಾಜ್ಞೆಯ ಬಳಿಕ ಇದನ್ನ ರಾಜ್ಯಪಾಲರಿಗೆ ಸರ್ಕಾರದಿಂದ ಕಳುಹಿಸಿಕೊಡಲಾಗುತ್ತೆ. ಜನರಿಗಾಗ್ತಾ ಇರುವಂತಹ ಕಿರುಕುಳವನ್ನು ತಡೆಯೋದಕ್ಕಾಗಿ ಈ ಹೊಸ ಬಿಲ್ ವಿಚಾರ ಸರ್ಕಾರದ ಮುಂದೆ ಬಂದಿರೋದು. ಹೊಸ ನಿಯಮಗಳನ್ನು ಜಾರಿಗೆ ತಂದು ಆ ಮೂಲಕ ಈ ಮೈಕ್ರೋ ಫೈನಾನ್ಸ್ ಅಥವಾ ಇತರೆ ಫೈನಾನ್ಸ್ಗಳಿಂದ ಏನು ಜನರಿಗೆ ಕಿರುಕುಳ ಆಗ್ತಾ ಇದೆ, ಅದರಿಂದ ಎಷ್ಟೋ ಮಂದಿ ಈಗ ಆತ್ಮಹತ್ಯೆಯ ದಾರಿ ಹಿಡಿತಾ ಇದ್ದಾರೆ, ಅದೆಲ್ಲದಕ್ಕೂ ಒಂದು ಬ್ರೇಕ್ ಹಾಕಬೇಕು, ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆಗೆ ಬರುತ್ತೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಈ ಬಿಲ್ಲನ್ನು ಪ್ರಸ್ತುತಪಡಿಸಿ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಪಡ್ಕೊಂಡು ಅದಾದಮೇಲೆ ಅದನ್ನು ರಾಜ್ಯಪಾಲರಿಗೆ ಕಳಿಸ್ತಾರೆ. ಈ ಹೊಸ ಬಿಲ್ನ ಯಾವ ರೀತಿ ರೂಪಿಸಲಾಗುತ್ತೆ ಅಂದರೆ, ಏನೇನೆಲ್ಲ ಕಿರುಕುಳಗಳಾಗ್ತಾ ಇದೆ ಈಗ ಅದೆಲ್ಲವನ್ನ ಮನಗಂಡು ಅದೆಲ್ಲದಕ್ಕೂ ತಡೆಯೊಡ್ಡೋ ನಿಟ್ಟಿನಲ್ಲಿ ಈ ಬಿಲ್ಲನ್ನು ರೆಡಿ ಮಾಡ್ಕೊಳ್ಳಲಾಗ್ತಾ ಇದೆ. ಈ ಏನೇನಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹೊಸ ನಿಯಮಗಳು ಈ ಬಿಲ್ನಲ್ಲಿ ಕಿರುಕುಳ ಆಗದ ಹಾಗೆ ಇನ್ನು ಮುಂದೆ ಫೈನಾನ್ಸ್ನವರಿಂದ ಜನಸಾಮಾನ್ಯರಿಗೆ. ಒಂದನೇದಾಗಿ, ರಾಜ್ಯದ ಪ್ರತಿ ಮೈಕ್ರೋ ಫೈನಾನ್ಸ್ ಕೂಡ ನೋಂದಣಿ ಆಗಿರಬೇಕು. ನೋಂದಣಿ ಆಗಿಲ್ಲದ ಹಾಗೆ ಯಾವುದೇ ಫೈನಾನ್ಸ್ ಕಾರ್ಯನಿರ್ವಹಿಸೋ ಆಗಿಲ್ಲ ಅನ್ನೋದು ಮೊದಲ ಕಟ್ಟುನಿಟ್ಟಿನ ನಿಯಮ ಆಗಿರುತ್ತೆ. ಇನ್ನು ಎರಡನೇದಾಗಿ, ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡೋದು ಅಥವಾ ಶೋಷಣೆ ಮಾಡೋದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸಾಲ ಕೊಟ್ಟ ನಂತರ ಕಾನೂನಾತ್ಮಕವಾಗಿ ಅದನ್ನು ಹೇಗೆ ರಿಕವರಿ ಮಾಡೋ ಸಾಧ್ಯತೆ ಇದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ. ಇವಾಗೆಲ್ಲ ಮಾಡ್ತಾರಲ್ಲ, ಮನೆ ಮುಂದೆ ಹೋಗೋದು, ಅವಾಚ್ಯವಾಗಿ ನಿಂದಿಸೋದು, ಅಥವಾ ಮನೆಯಲ್ಲೇ ಹೋಗಿ ಫೈನಾನ್ಸ್ ಸಿಬ್ಬಂದಿ ಕುಳಿತು ಬಿಡೋದು, ಈ ಥರ ಮಾಡೋದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಇನ್ನು ಮೂರನೇ ಅಥವಾ ಹೊರಗುತ್ತಿಗೆ ಪಡೆದಂಥ ವ್ಯಕ್ತಿ ಮಾಮೂಲಿ ವಸೂಲಿ ಮಾಡೋ ಹಾಗಿಲ್ಲ. ಮಾಮೂಲಿ ವಸೂಲಿ ಮಾಡೋದು ಹೇಗಂದ್ರೆ ಹಾಗೆ ಮನಸ್ಸೋ ಇಚ್ಛೆ ಬಡ್ಡಿ ಹಾಕೋದು, ಈ ರೀತಿಯಾದದ್ದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಮೂರನೇ ಅಥವಾ ಹೊರಗುತ್ತಿಗೆ ಪಡೆದಂಥ ವ್ಯಕ್ತಿ ಮಾಮೂಲಿ ವಸೂಲಿಯನ್ನು ಮಾಡೋ ಹಾಗಿಲ್ಲ. ಇನ್ನು ನಾಲ್ಕನೇದಾಗಿ, ಸಾಲ ಮಾಡಿದವರಿಗೆ ಕಿರುಕುಳ ನೀಡಿದ್ರೆ ಆಗ ಜಾಮೀನು ರಹಿತ ಕೇಸನ್ನು ದಾಖಲಿಸಲಾಗುತ್ತೆ. ನಾನ್ ಬೇಲಬಲ್ ಕೇಸ್. ಏನಾದರೂ ಸಾಲ ಕೊಟ್ಟಿರೋರು ಸಾಲ ಮಾಡಿದವ್ರಿಗೆ ಹೋಗಿ ಕಿರುಕುಳ ಕೊಟ್ಟರೆ ಆಗ ಅಂಥವ್ರ ಮೇಲೆ ನಾನ್ ಬೇಲಬಲ್ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಈ ಹೊಸ ಬಿಲ್ನಲ್ಲಿ ಆ ನಿಯಮ ಇದೆ. ಇನ್ನು ಐದನೇದು, ಸಂಜೆ 6 ಗಂಟೆ ನಂತರ ಸಾಲ ವಸೂಲಿಗೆ ಹೋಗೋ ಹಾಗಿಲ್ಲ. ಇವರು ರಾತ್ರಿ 10 ಗಂಟೆ ಆದರೂ ಮನೆಯಲ್ಲೇ ಕೂತಿರ್ತಾರೆ. ಈಗ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಎಷ್ಟೋ ಕಡೆ ಆ ಅಳಲು ತೋಡ್ಕೊಂಡಿದ್ದಾರೆ ಪಾಪ. ಎಷ್ಟೋ ಜನ ಹೀಗೆ ಮನೆಗೆ ಬೀಗ ಹಾಕ್ಕೊಂಡು ಹೋದವರು ಇದ್ದಾರೆ. ಸಂಜೆ 6 ಗಂಟೆ ಮೇಲೆ ಸಾಲ ವಸೂಲಿಗೆ ಅಂಥೇಳಿ ಮನೆಗಳ ಹತ್ರ ಹೋಗೋ ಹಾಗಿಲ್ಲ ಅನ್ನೋದು ಕಟ್ಟುನಿಟ್ಟಿನ ನಿಯಮ. ಇನ್ನು ಆರನೇದಾಗಿ, RBIನ ನಿಯಮದ ಹಾಗೆ 17.05% ಹೆಚ್ಚಿನ ಬಡ್ಡಿ ವಿಧಿಸೋ ಹಾಗಿಲ್ಲ. ಇದು ಬಹಳ ಮುಖ್ಯ ಅಂಶ ಆಗುತ್ತೆ. ಅತಿ ಗರಿಷ್ಠ ಮಟ್ಟ ಅಂದರೆ 17.05%. ಅದಕ್ಕಿಂತ ಹೆಚ್ಚು ಬಡ್ಡಿ ಹಾಕೋ ಹಾಗೆ ಇಲ್ಲ ಇನ್ಮೇಲೆ. ಏಳನೇದು, ನೋಂದಣಿ ಇಲ್ಲದೆ ವಹಿವಾಟು ಮಾಡಿದ್ರೆ, ರಿಜಿಸ್ಟರ್ ಆಗಿಲ್ಲದೆ ಇರೋ ಕಂಪನಿ ಏನಾದರೂ ವಹಿವಾಟು ಮಾಡಿದ್ರೆ ಅಂಥವ್ರಿಗೆ 3 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸುವಂಥ ಕಾನೂನನ್ನು ಈ ಬಿಲ್ನ ಮೂಲಕ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಎಂಟನೇದು, ಸಾಲ ನೀಡುವಾಗಲೇ ಮುಂಗಡವಾಗಿ ಬಡ್ಡಿಯನ್ನು ಸಂಗ್ರಹಿಸೋ ಹಾಗಿಲ್ಲ. ಮೊದಲೇ ಮುಂಗಡವಾಗಿ ಬಡ್ಡಿ ಪಡ್ಕೊಂಡು ಅಥವಾ ಬಡ್ಡಿಯ ಕಂತುಗಳನ್ನು ಹಿಡ್ಕೊಂಡು ಸಾಲ ಕೊಡುವಂಥವ್ರು ಇರ್ತಾರೆ. ಆ ಥರದ ಯಾವುದಕ್ಕೂ ಕೂಡ ಇನ್ನು ಮುಂದೆ ಆಸ್ಪದ ಇರೋದಿಲ್ಲ. ಈ ಎಲ್ಲ ನಿಯಮಗಳನ್ನು ಈ ಬಿಲ್ನಲ್ಲಿ ಬಿಗಿಗೊಳಿಸಿದ್ದಾರೆ. 9ನೇದು, ಮರುಪಾವತಿ ಮಾಡದವರಿಗೆ ಮನೆಗಳಿಗೆ ಬೀಗ ಹಾಕುವಂಥ ಕ್ರಮವನ್ನು ಕೈಗೊಳ್ಳಬಾರ್ದು. ಮನೆ ಖಾಲಿ ಮಾಡಿಸೋದು ಅಂದರೆ, ಬಾಣಂತಿಯೊಬ್ಬರನ್ನ ಹೊರಗೆ ಹಾಕಿದ್ರು ರಾಜ್ಯದಲ್ಲಿ. 1 ತಿಂಗಳ ಹಸುಗೂಸಿದ್ದಂಥ ಬಾಣಂತಿ ಮನೆಗೆ ಬೀಗ ಹಾಕಿ ಅವರನ್ನು ಹೊರಗೆ ಬಿಟ್ಟಿದ್ರು. ಅಂಥದ್ದು ಒಂದು ನಿದರ್ಶನ ನೋಡಿದ್ರು. ಇನ್ಮೇಲೆ ಹಾಗೆ ಮಾಡೋ ಹಾಗಿಲ್ಲ. ಅವ್ರು ಸಾಲ ಮರುಪಾವತಿ ಮಾಡಿಲ್ಲ ಅಥವಾ ತಡ ಆಗಿದೆ ಅನ್ನೋ ಕಾರಣಕ್ಕೆ ಬೀಗ ಹಾಕೋ ಹಾಗಿಲ್ಲ. 10ನೇದು, 1ಕ್ಕಿಂತ ಹೆಚ್ಚು ಸ್ವಸಹಾಯ ಗುಂಪಲ್ಲಿ ಸದಸ್ಯರಾಗಿದ್ದರೆ 2-3 ಕಡೆ ಸಾಲ ನೀಡೋ ಹಾಗಿಲ್ಲ. ಎಷ್ಟೋ ಜನರದಿದೆ ಪರಿಸ್ಥಿತಿ. ಒಂದಲ್ಲ ಅಂತ ಯಾವ ಫೈನಾನ್ಸ್ಗಳಲ್ಲೆಲ್ಲ ಅವ್ರಿಗೆ ಸಾಲ ಸಿಗುತ್ತೋ ಅಥವಾ ಕೊಟ್ಟಿದ್ದಾರೋ ಅಲ್ಲಿ ಎಲ್ಲ ಸಾಲ ಮಾಡಿದ್ದಾರೆ, ಯಾವುದನ್ನು ತೀರಿಸೋದಕ್ಕಾಗದೇ ಇರೋ ಪರಿಸ್ಥಿತಿ. 1ಕ್ಕಿಂತ ಹೆಚ್ಚು ಸ್ವಸಹಾಯ ಗುಂಪಲ್ಲಿ ಸದಸ್ಯರಿದ್ದರೆ ಅಂಥವ್ರಿಗೆ 1 ಕಡೆ ಸಾಲ ಸಿಗಬೇಕು. 2-3 ಕಡೆ ಅಂಥವ್ರಿಗೆ ಸಾಲ ನೀಡೋ ಹಾಗಿಲ್ಲ ಅನ್ನೋ ನಿಯಮ ಕೂಡ ಈ ಮೂಲಕ ಜಾರಿಗೆ ಬರೋ ಹಾಗಾಗುತ್ತೆ. ಇನ್ನು ಒಂದು ಕುಟುಂಬಕ್ಕೆ 3ಕ್ಕಿಂತ ಹೆಚ್ಚಿಗೆ ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡೋ ಹಾಗಿಲ್ಲ. ಸ್ವಸಹಾಯ ಸಂಘಗಳಾಗಿರಲಿ ಅಥವಾ
ಈ ಮೈಕ್ರೋ ಫೈನಾನ್ಸ್ಗಳು ಒಂದು ಕುಟುಂಬಕ್ಕೆ 2-3 ಫೈನಾನ್ಸ್ಗಿಂತ ಹೆಚ್ಚಿಗೆ ಫಿನಾನ್ಸ್ಗಳು ಸಾಲ ಕೊಡೋ ಹಾಗಿಲ್ಲ. ಅದನ್ನು ಅವ್ರು ಗಮನಿಸ್ಕೊಳ್ಬೇಕು. ದಾಖಲಾತಿಗಳೆಲ್ಲ ಇಸ್ಕೊಳ್ಳುವಾಗ ಈ ಮುಂಚೆ ಬೇರೆ ಫಿನಾನ್ಸಲ್ಲಿ ಲೋನ್ ಪಡೆದಿದ್ದಾರೆ, ಯಾವೆಲ್ಲ ಲೋನ್ಗಳು ಇದುವರೆಗೂ ತಗೊಂಡಿದ್ದಾರೆ ಅದೆಲ್ಲ ಗಮನಕ್ಕೆ ತಗೊಳ್ಳೋದು ಮೈಕ್ರೋ ಫೈನಾನ್ಸ್ನವ್ರ ಜವಾಬ್ದಾರಿ ಆಗಿರುತ್ತೆ. ಇನ್ನು ಕಿರುಕುಳ ನೀಡೋದು ಕಂಡು ಬಂದರೆ ಪೊಲೀಸರಿಂದ ಸ್ವಯಂ ಪ್ರೇರಿತ ದೂರಿಗೂ ಕೂಡ ಅವಕಾಶ ಇರುತ್ತೆ. ಒಂದು ವೇಳೆ ಈಗ ಈ ರೀತಿ ಸಂಕಷ್ಟಕ್ಕೊಳಗಾದವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಅಂದರೂ ಕೂಡ ಒಂದು ವೇಳೆ ಪೊಲೀಸರ ಗಮನಕ್ಕೆ ಇಂಥ ಪ್ರಕರಣಗಳು ಬಂದರೆ ಪೊಲೀಸರೇ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಬಹುದು. ತಾವಾಗೆ ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬಹುದು. ಸೊ ಹೊಸ ಬಿಲ್ನಲ್ಲಿ ಈ ನಿಯಮಗಳನ್ನು ಅಳವಡಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗಷ್ಟೇ ನಾವು ವಿವರವಾಗಿ ಗಮನಿಸ್ತಾ ಇದ್ವಿ ಯಾವೆಲ್ಲ ನಿಯಮಗಳು ಹೊಸ ಬಿಲ್ನಲ್ಲಿ ಇರುತ್ತೆ ಅಂತ. ಇದರಿಂದ ನಿಜಕ್ಕೂ ಸುಧಾರಣೆ ಸಾಧ್ಯ ಅನ್ಸುತ್ತಾ? ವಿಜಯ್, ರಾಜ್ಯದಲ್ಲಿ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ಈ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಕೂಡ ನಿರಂತರವಾಗಿ ಒಂದು ವರದಿನ ಮಾಡ್ತಾನೆ ಇತ್ತು. ಇದರಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ನಿಟ್ಟಿನಲ್ಲಿ ಹೊಸ ಒಂದು ಬಿಲ್ಲನ್ನು ತರೋದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಏನೋ ಆಂಧ್ರ ಪ್ರದೇಶದಲ್ಲಿ ಈ 2011ರಲ್ಲಿ ಇದೇ ರೀತಿಯ ಒಂದು ಬಿಲ್ಲನ್ನು ಜಾರಿ ಮಾಡಿ ಅಲ್ಲಿರುವಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಆಂಧ್ರ ಸರ್ಕಾರ ಮಾಡಿತ್ತು. ಅಲ್ಲಿನ ಒಂದಷ್ಟು ನಿಯಮಗಳನ್ನು ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು. ಒಂದು ಡ್ರಾಫ್ಟ್ ಬಿಲ್ಲನ್ನು ಕೂಡ ಇವತ್ತು ಸಿದ್ಧಪಡಿಸಿಕೊಂಡು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಿರುವಂಥ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಏನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಜನರಿಗೆ ಒಂದು ಏನು ಅವಳಿ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಒಂದಷ್ಟು ಕಠಿಣವಾದಂಥ ನಿಯಮಗಳನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಹಿಂದೆ ಯಾವೆಲ್ಲ ಕಂಪನಿಗಳು ರಿಜಿಸ್ಟರ್ ಆಗಿದ್ವೋ ಅವರು ಮಾತ್ರ ಒಂದು ಫೈನಾನ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಏನು ಈ ಒಂದು ಬಡ್ಡಿ ವಸೂಲಿ ಅಥವಾ ಸಾಲ ವಸೂಲಾತಿ ಸಂದರ್ಭದಲ್ಲಿ ನೇರವಾಗಿ ಅವರ ಮನೆಗಳಿಗೆ ಹೋಗಿ ಸಂಜೆ ಆದರೂ ಕೂಡ ಒಂದು ಅವರಿಗೆ ಕಿರುಕುಳ ಕೊಡುವಂಥದ್ದು, ಜೊತೆಗೆ ಮನೆಗಳಿಗೆ ಹೋಗಿ ಮನೆ ಬೀಗವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ಕಾನೂನಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ. ಅವ್ರ ವಿರುದ್ಧ FIR ದಾಖಲಿಸೋದಾಗಲಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಕಾನೂನಲ್ಲಿ ಹಿಂದೆ ಇದ್ದಂಥ ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಹಾಗಾಗಿ ಅದಕ್ಕೂ ಕೂಡ ತಿದ್ದುಪಡಿ ತಂದು ಈಗ ಕನಿಷ್ಠ 3 ವರ್ಷ ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಕೂಡ ಒಂದು ತಿದ್ದುಪಡಿ ಒಂದು ಬಿಲ್ನಲ್ಲಿ ಅಳವಡಿಸಿರುವಂಥದ್ದು. ಜೊತೆಗೆ ಏನು RBI ರೂಲ್ಸ್ಗಳೇನಿದೆ ಶೇಕಡ 17 ಏನು ಸಮಥಿಂಗ್ ಏನು ಬಡ್ಡಿ ಇದೆ ಅದಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ಕೊಡಬಾರ್ದು. ಜೊತೆಗೆ ಏನು ಹೊಸ ಸಂಘಗಳಿದೆ 2 ಬಾರಿ ಅಥವಾ 3 ಬಾರಿ ಅವರಿಗೆ ಸಾಲವನ್ನು ಕೊಡಬಾರ್ದು. ಜೊತೆಗೆ ಒಂದೇ ಕುಟುಂಬಕ್ಕೆ 3 ಬಾರಿ ಸಾಲವನ್ನು ಕೊಡೋದಕ್ಕೆ ಬ್ರೇಕ್ ಹಾಕುವಂಥದ್ದು. ಒಂದು ವೇಳೆ ಯಾರಾದರೂ ಏನು ರೌಡಿಗಳನ್ನು ಕರೆದುಕೊಂಡು ಹೋಗಿ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಅವರ ಮೈಕ್ರೋ ಫೈನಾನ್ಸ್ ಕಂಪನಿ ವಿರುದ್ಧ ಜೊತೆಗೆ ಅದರ ಹಿರಿಯ ಅಧಿಕಾರಿಗಳ ವಿರುದ್ಧ FIR ದಾಖಲಿಸಿ ಕೂಡಲೇ ಅವರನ್ನು ಬಂಧಿಸಲಿಕ್ಕೆ ಕೂಡ ಈ ಒಂದು ಬಿಲ್ನಲ್ಲಿ ಅವಕಾಶ ಕೊಡಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರವನ್ನು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಕಾನೂನು ಸಚಿವರು ಜೊತೆಗೆ ಗೃಹ ಸಚಿವರು ಮಂಡಿಸಿರುವಂಥದ್ದು. ಅಲ್ಲೊಂದು ಇನ್ನೂ ಕೂಡ ಹಲವಷ್ಟು ನಿಯಮಗಳನ್ನು ಅಳವಡಿಸಬೇಕು ಅನ್ನೋದು ಚರ್ಚೆ ಆಗಿದೆ. ಹಾಗಾಗಿ ಇವತ್ತು ಈ ಒಂದು ವಿಚಾರವಾಗಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದು ಈ ಒಂದು ಬಿಲ್ನ ಏನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಇನ್ನಷ್ಟು ನಿಯಮಗಳೇನಾದರೂ ಸೇರಿಸಬೇಕಾದ್ರೆ ಒಂದಷ್ಟು ಕಾಲಾವಕಾಶ ಸುಗ್ರೀವಾಜ್ಞೆಗೆ ಈ ಒಂದು ಬಿಲ್ಲನ್ನು ಕಳಿಸ್ಕೊಳ್ಳೋದಕ್ಕೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಈ ಒಂದು ವಿಚಾರವಾಗಿ ಸಚಿವ ಸಂಪುಟದಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಿದೆ. ಈ ವಿಚಾರದಲ್ಲಿ ಮುಂದೆ ಏನು ರಾಜ್ಯದಲ್ಲಿರುವಂಥ ಯಾರಿಗೇ ಆದರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಟ್ಟರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಜೊತೆಗೆ ಈ ನಿಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯ ಅವಘಡಗಳು ಆಗಬಾರ್ದು ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಕಠಿಣ ನಿಯಮಗಳನ್ನು ತೆಗೆದುಕೊಂಡು ಈ ಒಂದು ಬಿಲ್ಲನ್ನು ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.